ಓಂ ಶಾಂತಿ. ನನ್ನ ಹೆಸರು ಬಿ ಕೆ ಪದ್ಮನಾಭಯ್ಯ. ನಾನು 1989ರಲ್ಲಿ ಈಶ್ವರೀಯ ಜ್ಞಾನದಲ್ಲಿ ಬಂದಿದ್ದೀನಿ. ನಾನು ಈ ಈಶ್ವರೀಯ ಜ್ಞಾನಕ್ಕೆ ಬರುವ ಕಾರಣ ನಮ್ಮ ತಾಯಿ ತಂದೆ ಆಗಿದ್ದಾರೆ. ನಾನು BSc ಬ್ಯಾಂಗ್ಳೂರು ಯೂನಿವರ್ಸಿಟಿ ನ್ಯಾಷನಲ್ ಕಾಲೇಜಲ್ಲಿ ಪೂರ್ತಿ ಮಾಡಿಕೊಂಡು ನಾನು ನಮ್ಮ ತಾಯಿ ತಂದೆಗೆ ಒಬ್ಬನೇ ಮಗ ಆಗಿರೋ ಕಾರಣ ನಮ್ಮ ಮನೆಗೆ ವಾಪಸ್ ಹೋದೆ. ನಮ್ಮದು ಬಿಸ್ನೆಸ್ಸು ಕ್ಲಾತ್ ಮರ್ಚೆಂಟ್ ಇತ್ತು ಮತ್ತು ಫೈನಾನ್ಸ್ ಕಾರ್ಪೊರೇಷನ್ಸ್ ಎಲ್ಲ ಇತ್ತು ನಮ್ಮದು. ಆಗ ನಮ್ಮ ತಂದೆಗೆ ಯಾರೂ ಸಹಯೋಗ ಇರಲಿಲ್ಲ. ನನ್ನನ್ನು ನಮ್ಮ ತಂದೆ ಇದು ವ್ಯಾಪಾರದಲ್ಲಿ ಸಹಯೋಗ ಕೊಡೋಕ್ಕೆ ಹೇಳಿದರು. ಆದರೆ ನಮ್ಮ ತಾಯಿ ತಂದೆ ಇಬ್ಬರೂ 1982ರಿಂದ ಈಶ್ವರೀಯ ಜ್ಞಾನದಲ್ಲಿ ನಡೀತಾಯಿದ್ರು. ನಮ್ಮ ಊರು ಚೌಡೇಪಲ್ಲಿ ಗ್ರಾಮ ಅಂತ ಚಿತ್ತೂರು ಡಿಸ್ಟ್ರಿಕ್ಟು ಪಲಮನೇರು ತಾಲೂಕಿನಲ್ಲಿದೆ. ಅಲ್ಲಿ ನಾನು ಜನ್ಮ ಪಡ್ಕೊಂಡಿದ್ದೀನಿ. ಅಲ್ಲಿ ನಮ್ಮ ತಾಯಿ ತಂದೆ ಇಬ್ಬರೂ ಈ ಈಶ್ವರೀಯ ಜ್ಞಾನದಲ್ಲಿ ನಡೀತಾ ಇದ್ದರು. ನಾನು ಆವಾಗ BSc ಡಿಗ್ರಿಯನ್ನು ಓದಿ ಕಂಪ್ಲೀಟ್ ಮಾಡಿದ್ದೆ. ಆವಾಗ ನಮ್ಮ ತಾಯಿ ತಂದೆ ಇಬ್ಬರೂ ನನ್ನನ್ನು ಈ ಈಶ್ವರೀಯ ಜ್ಞಾನದಲ್ಲಿ ನಡೆಯೋದಕ್ಕೆ ಪ್ರೋತ್ಸಾಹ ಮಾಡ್ತಿದ್ದರು. ನಾನು ಯಾವಾಗ ಮಧ್ಯದಲ್ಲಿ ಓದ್ತಾ ಇರುವಾಗ ಮನೆಗೆ ಬಂದರೂ ಅವರು ನನಗೆ ಧಾರಣಾಯುಕ್ತವಾದಂಥ ನನ್ನ ಜೀವನವನ್ನು ಅವರು ತಯಾರು ಮಾಡಿದ್ರು. ಅಮೃತ ವೇಳೆಯಲ್ಲಿ ಎದ್ದೇಳೋದಾಗಲಿ ಮತ್ತು ಊಟದ ಒಂದು ನಿಯಮ ಎಲ್ಲನೂ ನಮ್ಮ ತಂದೆ ನನಗೆ ಪ್ರೋತ್ಸಾಹವನ್ನು ಕೊಡ್ತಿದ್ದರು. ಆದರೆ ನನಗೆ ತುಂಬ ಇಂಟ್ರೆಸ್ಟ್ ಏನಿತ್ತು ಅಂತಂದರೆ ಸಂಪಾದನೆ ಮಾಡಿ ನಮ್ಮೂರಲ್ಲಿ ಒಳ್ಳೆ ಹೆಸರುವಾಸ ಆಗುವಂಥ ಒಂದು ವ್ಯಾಪಾರ ಮಾಡಬೇಕು ಅಂತ ನನಗೆ ಆಸೆ ಇತ್ತು. ಆದರೆ ನಮ್ಮ ತಂದೆ ಈಶ್ವರೀಯ ಮಾರ್ಗದಲ್ಲಿ ನನ್ನನ್ನು ಮುಂದುವರಿಸಬೇಕು ಅನ್ನುವಂಥ ಒಂದು ಅವರಿಗೆ ಇಚ್ಛೆ ಇತ್ತು. ಅದರಂತೆ ನನಗೆ ಅವರು ಪ್ರೋತ್ಸಾಹವನ್ನು ಕೊಡ್ತಿದ್ದರು. ಒಂದು ಸಲ ಯಾವಾಗಾದ್ರೂ ಈಶ್ವರೀಯ ಪ್ರೋಗ್ರಾಮ್ಸ್ ಎಲ್ಲಾದರೂ ನಮ್ಮ ಬ್ರಹ್ಮಕುಮಾರಿ ಈಶ್ವರೀಯ ಸಂಸ್ಥೆದು ಎಲ್ಲಿ ಪ್ರೋಗ್ರಾಮ್ಸ್ ಇದ್ರೂ ನಮ್ಮ ತಂದೆ ಅಲ್ಲಿಗೆ ಕಳಿಸ್ಬಿಡ್ತಾಯಿದ್ರು. ಹಾಗೆ ನಾನು 1990ರಲ್ಲಿ ಚಿತ್ತೂರು ಜಿಲ್ಲೆಯಲ್ಲಿ ಕಟ್ಟುಪುತ್ತೂರು ಅಂತ ಒಂದು ಊರಿದೆ, ದೊಡ್ಡ ಟೌನ್ ಅದು. ಅಲ್ಲಿ ಶಿವರಾತ್ರಿ ಪ್ರೋಗ್ರಾಮ್ಗೆ ನಮ್ಮ ತಂದೆ ನಮ್ಮನ್ನು ಅಲ್ಲಿ ಕಳಿಸಿದ್ರು. ಅಲ್ಲಿ ನಾನು ಒಂದು ವಾರಕ್ಕೆ ಅಂತ ಸೇವೆ ಮಾಡೋಣ ಅಂತ ಹೋದೆ. ಅಲ್ಲಿ ತುಂಬ ಸೇವೆ ಆಗಿ 15 ಜನ ರೆಗ್ಯುಲರಾಗಿ ಕ್ಲಾಸಿಗೆ ಬರೋ ಶುರು ಮಾಡಿದ್ರು. ಅಲ್ಲಿ ಒಬ್ಬರು ತಾತ ಇದ್ದರು, ನಾರಾಯಣ ರೆಡ್ಡಿ ತಾತ ಅಂತ. ಅವರು ವಿಶೇಷತೆ ಏನಂತಂದರೆ ಎಲ್ಲಿ ಹೊಸ ಸ್ಥಾನದಲ್ಲಿ ಅವರು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡಿ ಅಲ್ಲಿ ಯಾರನ್ನಾದರೂ ಟೀಚರ್ ಅಕ್ಕಂದನ್ನು ನೇಮಿತ ಮಾಡಿ ಮುಂದಕ್ಕೆ ಹೋಗ್ತಿದ್ರು. ಹಾಗೆ ಅವ್ರ ಜೊತೆ ನಾನು ಒಂದು ವಾರಕ್ಕೆ ಅಂತ ಹೋಗಿರೋರು ಅಲ್ಲೇ ನಾನು 1 ತಿಂಗಳವರೆಗೂ ಇದ್ದುಬಿಟ್ಟೆ. 1 ತಿಂಗಳಾದಮೇಲೆ ನಾನು ಹೋಗ್ತೀನಿ ಅಂತಂದರೆ ಅವರು ಒಪ್ಪಲಿಲ್ಲ. ನೀವೇ ಈಗ ಇಲ್ಲಿ ಸೇವಾ ಕೇಂದ್ರದಲ್ಲಿ ನಿಮ್ಮನ್ನೇ ಎಲ್ಲರೂ ಇಷ್ಟಪಡ್ತಿದ್ದಾರೆ, ನೀವೇ ಚೆನ್ನಾಗಿ ಎಲ್ಲ ಜ್ಞಾನ ಹೇಳ್ತೀರಾ, ಇಲ್ಲೇ ಇದ್ದು ನೀವು ಸೇವೆಯನ್ನು ವೃದ್ಧಿ ಮಾಡಬೇಕು ಅಂತ ಹೇಳಿದರು. ಸರಿ, ನಾನು ಅಲ್ಲೇ ಇದ್ದು 1 ವರ್ಷ ನಾನು ಮತ್ತೆ ಅಲ್ಲೇ ಇದ್ದು ಆಮೇಲೆ ಸುಂದರಿ ದಾದೀಜಿ ಅವ್ರನ್ನ ಶಿವರಾತ್ರಿಗೆ ನಮ್ಮೂರಿಗೆ ಅಲ್ಲಿ ಪುತ್ತೂರು ಸೆಂಟ್ರಿಗೆ ನಾನು ಕರೆಸಿದೆ. ಆವಾಗ ದೊಡ್ಡದಾಗಿ ಮೈದಾನದಲ್ಲಿ ಪ್ರೋಗ್ರಾಮ್ ಮಾಡಿದ್ವಿ. ಆ ಮೈದಾನದಲ್ಲಿ ನನಗೆ ತುಂಬ ಉತ್ಸಾಹದಿಂದ ನಾನು ಶಿವರಾತ್ರಿ ಸಂದೇಶವನ್ನು ಎಲ್ಲರಿಗೂ ಪರಮಾತ್ಮನ ಸಂದೇಶವನ್ನು ಕೊಟ್ಟಿದ್ದೀನಿ. ಆವಾಗ ಸುಂದರಿ ದಾದೀಜಿ ಅವರು ನನ್ನನ್ನು ಕೇಳಿದರು, ಈಗ ಬೆಂಗಳೂರಲ್ಲಿ ಜಕ್ಕೂರ್ ಅಂತ ನಮಗೆ ಒಂದು ಗೌರ್ನಮೆಂಟಿಂದ ಜಾಗ ಸಿಕ್ಕಿದೆ, ಅಲ್ಲಿ ಈಗ ಸೇವಾದಾರಿಗಳ ಅವಶ್ಯಕತೆ ಇದೆ, ಇಲ್ಲಿ ನಾವು ಯಾರನ್ನಾದರೂ ಟೀಚರ್ನ ನಾವು ಸೆಟ್ ಮಾಡ್ತೀವಿ, ನೀವು ಅಲ್ಲಿಗೆ ಬಂದು ನೀವು ಕರ್ಮನ ಸೇವೆ ಮಾಡಬೇಕು, ನೀವು ಅಲ್ಲಿಗೆ ಬರಬೇಕು ಅಂತ ನನಗೆ ಪ್ರೋತ್ಸಾಹವನ್ನು ಕೊಟ್ಟರು. ಅವರು ದೊಡ್ಡವರ ಆಜ್ಞೆಯಂತೆ ನನಗೆ ಅಲ್ಲಿಂದ ನಾನು ಜಕ್ಕೂರಿಗೆ 1991ರಲ್ಲಿ ನಾನು ಜಕ್ಕೂರಿಗೆ ಬಂದೆ. ಆವಾಗ ಜಕ್ಕೂರು ಬರೀ
ಎಲ್ಲ ಕಾಡು ಥರ ಇತ್ತು. ಏನೂ ಒಂದು ವ್ಯವಸ್ಥೆ ಇಲ್ಲಿರಲಿಲ್ಲ. ಆ ಟೈಮಲ್ಲಿ ನಾನು 1999ರಿಂದ 91ರಿಂದ 3 ವರ್ಷ ನಾನು ಇಲ್ಲಿ ಸೇವೆಯನ್ನು, ಕರ್ಮನಾ ಸೇವೆ, ಎಲ್ಲ ಪ್ರಕಾರದ ಸೇವೆಯನ್ನು ಮಾಡಿದೆ. ಎಲ್ಲರಿಗೂ ಅಡುಗೆ ಮಾಡಿ ಎಲ್ಲರಿಗೂ ಊಟ ತಿನ್ನಿಸ್ತಾ ಇದ್ದೆ. ಈ ಥರ ಸೇವೆ ಎಲ್ಲ ಮಾಡಿದೆ ನಾನು. ಆಮೇಲೆ 1993ರಲ್ಲಿ ಸುಂದರಿ ದಾದಿಯವರು ಅವರ ಒಂದು ಹಳೆಯ ಶರೀರವನ್ನು ತ್ಯಾಗ ಮಾಡಿ ಅವ್ಯಕ್ತ ಆದರು. ಆಮೇಲೆ 1994ರಲ್ಲಿ ಪ್ರಕಾಶ್ ಮಣಿ ದಾದೀಜಿ ಅವರು ಬಂದು ಜಕ್ಕೂರು ಸೇವಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ರು. ಆ ಟೈಮಲ್ಲಿ ಪ್ರಕಾಶ್ ಮಣಿ ದಾದಿಯವರು ಹೇಳಿದರು, ಮೌಂಟ್ ಆಬುವಲ್ಲಿ ಜ್ಞಾನ ಸರೋವರ ಅಂತ ಒಂದು ಸ್ಥಾನ ಗೌರ್ನಮೆಂಟಿಂದ ಸಿಕ್ಕಿದೆ, ಅಲ್ಲಿ ಸೇವಾದಾರಿಗಳ ಅವಶ್ಯಕತೆ ಇದೆ, ಅಲ್ಲಿ ಯಾರು 8 ಗಂಟೆ ಕರ್ಮನಾ ಸೇವೆ ಮಾಡುವಂಥವರು ಇರ್ತಾರೆ, ಅವರು ಬಂದು ಸೇವೆ ಕೊಡ್ಬೋದು ಅಂತ ಅವರು ಸಭೆಯಲ್ಲೇ ಕೇಳಿದ್ರು. ಆವಾಗ ನಾನು ಪದ್ಮಾ ಬೇಂಜಿ ನಮಗೆ ಆವಾಗ ಜೋನಲ್ ಇನ್ಚಾರ್ಜ್ ಆಗಿದ್ದರು, ಅವ್ರನ್ನ ಕೇಳಿದೆ, ನಾವು ಒಂದು ತಿಂಗಳಿಗೆ ನಮಗೆ ಅವಕಾಶ ಕೊಟ್ಟರೆ ನಾವು ಜ್ಞಾನ ಸರೋವರಕ್ಕೆ ಹೋಗಿ ಸೇವೆ ಮಾಡ್ತೀವಿ ಅಂತ. 1994ರಲ್ಲಿ ಆಗಸ್ಟಲ್ಲಿ ನಾನು ಜ್ಞಾನ ಸರೋವರಿಗೆ ಹೋದೆ. 1 ತಿಂಗಳಂತ ಹೋಗಿರೋನು ಅಲ್ಲೇ ನನಗೆ ಅವಕಾಶ ಸಿಕ್ತು ಅಲ್ಲೇ ಸಮರ್ಪಣೆ ಆಗೋದಕ್ಕೆ. ಆವಾಗ ನಾನು ಸಮರ್ಪಣೆ ಆಗಿ ಅಲ್ಲಿ ಅಕಾಮಡೇಷನ್ ಡಿಪಾರ್ಟ್ಮೆಂಟಲ್ಲಿ ವಿಷ್ಣುಪುರಿ ಬಿಲ್ಡಿಂಗಲ್ಲಿ 8 ವರ್ಷ ನಾನು ರೆಗ್ಯುಲರಾಗಿ ಸೇವೆ ಮಾಡಿದೆ. ಆಮೇಲೆ 2000 ವರ್ಷದಲ್ಲಿ ಏನಾಯಿತು ಅಂತಂದರೆ, ಶಾಂತಿವನದಲ್ಲಿ ದೊಡ್ಡ ಡೈಮಂಡ್ ಹಾಲು ಸ್ಥಾನ ಸಿಕ್ತು. ಆವಾಗ ದಾದೀಜಿ ಅವರು ಕೆಳಗಡೆ, ಪ್ರಕಾಶ್ ಮಣಿ ದಾದಿಯವರು ಶಾಂತಿವನದಲ್ಲಿ ಜಾಸ್ತಿ ಸಮಯ ಸೇವೆ ಇತ್ತು, ಅದಕ್ಕೆ ಅಲ್ಲಿ ದಾದಿ ಕಾಟೇಜಲ್ಲಿ ನಮಗೆ ನಿಮಂತ್ರಣ ಸಿಕ್ತು. ಅಲ್ಲಿ ದಾದಿಯವರ ಹತ್ರ ಒಳ್ಳೆಯ ವಿಶ್ವಾಸ ಪಾತ್ರರಾಗಿರುವಂತಹ, ಪ್ರಾಮಾಣಿಕರಾಗಿರುವಂತಹ ಸೇವಾದಾರಿ ಅವಶ್ಯಕತೆ ಇತ್ತು. ಅದಕ್ಕೆ ಅಲ್ಲಿ ನಮ್ಮ ಯಾರು ಇನ್ಚಾರ್ಜ್ ಆಗಿದ್ದರು ಅಕಾಮಡೇಷನ್ ಡಿಪಾರ್ಟ್ಮೆಂಟ್ಗೆ, ಮುನ್ನಿ ಬೇಂಜಿ ಅಂತ, ಅವರು ನಮ್ಮನ್ನು ಅಲ್ಲಿ ಶಾಂತಿವನಲ್ಲಿ ದಾದೀಜಿ ಕಾಟೇಜಲ್ಲಿ ಸೇವೆಗೋಸ್ಕರ ನಮ್ಮನ್ನು ಕರ್ಕೊಂಡ್ರು. ನಾನು ಜ್ಞಾನ ಸರೋವರದಿಂದ ಶಾಂತಿವನಕ್ಕೆ ಬಂದು 2000 ಇಂದ 2004ವರೆಗೂ ಅಲ್ಲಿ ದಾದೀಜಿ ಸಂಘದಲ್ಲಿ ತುಂಬ ಸೇವೆ ಮಾಡುವಂತಹ ಮಹಾನ್ ಸೌಭಾಗ್ಯ ಸಿಕ್ತು. ಆವಾಗ ನನ್ನ ಸೇವೆ ಏನಿತ್ತು ಅಂತಂದರೆ, ರಿಸೆಪ್ಷನಲ್ಲಿ ಯಾರು VIPಸು ಮತ್ತು ಪೂರ್ತಿ ಭಾರತ ದೇಶದಿಂದ ವಿದೇಶಗಳಿಂದ ಬರುವಂತಹ ಎಲ್ಲ ಜೋನಲ್ ಇನ್ಚಾರ್ಜಸ್ಸು, ದೊಡ್ಡ ದೊಡ್ಡ ಅಕ್ಕಂದರನ್ನೆಲ್ಲ ನಾನು ಅಲ್ಲಿ ರಿಸೆಪ್ಷನಲ್ಲಿ ಅವ್ರನ್ನ ದಾದೀಜಿ ಏನು ಪ್ರೋಗ್ರಾಮ್ ಕೊಡ್ತಾರೆ ಮುನ್ನಿ ಬೇಂಜಿಯವರು, ಅವರನ್ನು ದಾದಿನ ಭೇಟಿ ಮಾಡೋಕ್ಕೆ ಬರುವಂಥವ್ರಿಗೆ ನಾನು ರಿಸೆಪ್ಷನಲ್ಲಿ ವೆಯ್ಟ್ ಮಾಡೋಕ್ಕೆ ಕೂರಿಸ್ತಾ ಇದ್ದೆ. ಆಮೇಲೆ ಅವ್ರ ದಾದೀಜಿ ಬಂದ ತಕ್ಷಣ ಅವ್ರ ಜೊತೆ ಭೇಟಿ ಮಾಡಿಸಿ ಅವ್ರಿಗೆ ಟೋಲಿ ಸೌಗಾತು ಎಲ್ಲ ಕೊಡಿಸುವಂತಹ ಸೇವೆ ನನಗಿತ್ತು. ಆ ಟೈಮಲ್ಲಿ ನಾನು ಎಲ್ಲ ದಾದಿಯರನ್ನೂ ಅಲ್ಲಿ ಕಾಟೇಜಲ್ಲಿ ಗುಲ್ಜಾರ್ ದಾದಿ, ಜಾನಕಿ ದಾದಿ, ನಿರ್ಮಲ್ ಶಾಂತ ದಾದಿ ಮತ್ತು ವಿಶ್ವ ದಾದಿ, ಇವರೆಲ್ಲ ಅಲ್ಲೇ ಊಟ ಮಾಡ್ತಿದ್ದರು. ಆ ಟೈಮಲ್ಲಿ ನನ್ನ ಸೇವೆ ಏನಿತ್ತು ಅಂದರೆ, ದಾದಿಯರನ್ನ ಕರೆಕ್ಟಾಗಿ ಯಾವಾಗ ಪ್ರಕಾಶ್ ಮಣಿ ದಾದಿಯವರು ಊಟ ಮಾಡೋಕ್ಕೆ ರೆಡಿ ಆಗ್ತಾರೆ, ಆ ಟೈಮಲ್ಲಿ ಅವ್ರಿಗೆ ಎಲ್ಲ ದಾದಿಯರು ಬ್ರಾಹ್ಮಣಿಯರಿಗೆ ಫೋನ್ ಮಾಡಿ ಅಲ್ಲಿ ದಾದಿಯರನ್ನ ಕರೆಸಿ ಅವರು ದಾದಿ ಜೊತೆ ಊಟ ಮಾಡುವಂಥ ಟೈಮ್ಗೆ ಕರೆಕ್ಟಾಗಿ ನಾನು ಅವ್ರನ್ನ ಕರೆಯುವಂಥ ಸೇವೆ ಇತ್ತು. ಈ ಥರ ನಾನು ಎಲ್ಲ ಪ್ರಕಾರ ದಾದಿಯರ ಜೊತೆಯಲ್ಲಿ ಅಂಗಸಂಗದಲ್ಲಿ ಎಷ್ಟೋ ಅನುಭವ ಮಾಡಿದ್ದೀನಿ. ಆ ಟೈಮಲ್ಲಿ ನನಗೆ ಎಷ್ಟು ಯೋಗದ ಒಂದು ಅನುಭವ ಆಗ್ತಿತ್ತು ಅಂತಂದರೆ, ಯಾವುದೇ ಒಂದು ಸ್ವಮಾನ ಆಗಲಿ, ಈಶ್ವರಿಯ ನೆನಪಿನ ಒಂದು ಸಂಕಲ್ಪ ಮಾಡೋ ಅವಶ್ಯಕತೆಯೇ ಇರ್ತಾ ಇರಲಿಲ್ಲ. ಆಟೋಮೆಟಿಕ್ಕಾಗಿ ಬಾಬಾ ಅವರ ನೆನಪು ಹೇಗೆ ಬರ್ತಿತ್ತು ಅಂತಂದರೆ, ಸದಾ ಶ್ರೀ ಪರಮಾತ್ಮ ತಂದೆ ನನ್ನ ಜೊತೆಯಲ್ಲೇ ಇದ್ದಾರೆ, ಅವರೇ ನನಗೆ ಎಲ್ಲವನ್ನು ಅಷ್ಟು ಪ್ರೀತಿ ಕೊಡ್ತಿದ್ದಾರೆ ಅನ್ನುವಂಥ ಅನುಭವ ನನಗೆ ಆಗ್ತಿತ್ತು. ಹೀಗೆ ನಾನು
2004 ಆಗಸ್ಟು 25ನೇ ತಾರೀಕು ನನಗೆ ಅಲ್ಲಿ ಮೌಂಟ್ ಅಬು ಅಲ್ಲಿ 3 ವರ್ಷಕ್ಕೊಂದು ಸಲ ಮನೆಗೆ ಅವರ ಸ್ವಂತ ಮನೆಗೆ ಹೋಗೋದಕ್ಕೆ ಅವಕಾಶ ಕೊಡ್ತಿದ್ದರು. ನಾನು 3 ವರ್ಷ ಆಗಿತ್ತು. ನಾನು ಒಂದು ಸಲ ನಮ್ಮ ತಾಯಿ ತಂದೆನ ಭೇಟಿಯಾಗಿ ಊರಿಗೆ ಹೋಗಿ ಬರ್ತೀನಿ ಅಂತ ದಾದಿಯವ್ರ ಹತ್ರ ಪರ್ಮಿಷನ್ ತಗೊಂಡೋದೆ. ಆದರೆ ನಮ್ಮ ಮನೆಗೆ ಬಂದ ಮೇಲೆ ಅಲ್ಲಿ ಗೊತ್ತಾಯಿತು ನಮ್ಮ ತಾಯಿ ತಂದೆಗೆ ಇಬ್ರಿಗೂ ಆರೋಗ್ಯ ಏನೂ ಸರಿ ಇರಲಿಲ್ಲ, ಯಾರೂ ಇರಲಿಲ್ಲ. ಅದಕ್ಕೆ ನನ್ನ ಮನಸ್ಸಿಗೆ ಬಂತು, ಈಗ ನನ್ನ ಕರ್ತವ್ಯ ನಮ್ಮ ತಾಯಿ ತಂದೆಯರ ಸೇವೆ ಮಾಡಿ ಆಮೇಲೆ ಮೌಂಟ್ ಅಬುಗೆ ಹೋಗಬೇಕು ಅಂತ ನಾನು ನಿಶ್ಚಯ ಮಾಡಿದೆ. ನಾನು ಫೋನಲ್ಲಿ ನಮ್ಮ ಮುನ್ನಿ ಬೇಂಜಿಗೆ ನಾನು ಫೋನಲ್ಲಿ ಹೇಳಿದೆ, ಈ ಥರ ನನಗೆ ಈಗ ಖಂಡಿತವಾಗಿ ಅವ್ರ ಸೇವೆ ಪೂರ್ಣ ಮಾಡಬೇಕಾಗಿ ಅಂತ ಅವಕಾಶ ನನಗಿದೆ, ಈಗ ಮಾಡಲೇಬೇಕಾಗತ್ತೆ ಕರ್ತವ್ಯ ಅದು ಅಂತ ಹೇಳಿದರೆ ಅವರೂ ಪರ್ಮಿಷನ್ ಕೊಟ್ಟರು. ಹಾಗೆ ನಾನು 2004ರಿಂದ 2011ವರೆಗೂ ನಾನು ನಮ್ಮ ತಾಯಿ ತಂದೆಯವ್ರನ್ನ ಚೆನ್ನಾಗಿ ನೋಡಿಕೊಂಡು ಅವ್ರಿಗೆ ಅವರ ಒಂದು ಸುರಕ್ಷತೆಯನ್ನು ನಾನು ನೋಡಿದೆ. ಆಮೇಲೆ ನಮ್ಮ ತಂದೆಗೆ ಸ್ವಲ್ಪ ಕಾಯಿಲೆ ಬಂದುಬಿಡ್ತು. ಫಸ್ಟು ನಮ್ಮ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿ 2009ರಲ್ಲಿ ಶರೀರ ಬಿಟ್ಟರು. ಅವರಾದಮೇಲೆ 2011ರಲ್ಲಿ ನಮ್ಮ ತಂದೆ ಶರೀರ ಬಿಟ್ಟರು, ಅವ್ಯಕ್ತರಾದರು. ಆವಾಗ ನಾನು ನನ್ನ ಆಸ್ತಿ ಎಲ್ಲನೂ ಮಾರಿ ಎಲ್ಲ ಈಶ್ವರನ ಸೇವೆಯಲ್ಲೇ ನಾನು ನಮ್ಮ ಹೆಡ್ ಕ್ವಾರ್ಟರ್ಸ್ ಮೌಂಟ್ ಅಬುಗೆ ಮತ್ತು ನಮ್ಮ ಜೋನಲ್ ಆಫೀಸ್ಗೆ ಎಲ್ಲ ನಾನು ಅರ್ಪಣೆ ಮಾಡಿದೆ. ಆಮೇಲೆ ನನಗೆ ವಿಚಾರ ಬಂತು, ಈಗ ಜೋನಲ್ ಆಫೀಸಲ್ಲಿ ಪದ್ಮಾ ಬೇಂಜಿ ಹತ್ರ ತುಂಬ ಸೇವೆ ಇದೆ, ಅವರು ನನಗೆ ಅವಕಾಶ ಕೊಟ್ಟಿದ್ದರು, ನೀವು ಇಲ್ಲಿಗೆ ಬಂದು ಸೇವೆ ಮಾಡಬೇಕು ಅಂತ ಹೇಳಿದರು. ಹಾಗೆ ನಾನು 2011ರಿಂದ ನಮ್ಮ ಬ್ಯಾಂಗ್ಳೂರು ಸಿಟಿ ಸಬ್ ಜೋನ್ ಯಾವುದು ಹೆಡ್ ಆಫೀಸ್ ಇದೆ ಚಾಮರಾಜಪೇಟೆಯಲ್ಲಿ, ಪದ್ಮಾ ಬೇಂಜಿ ಅವರ ಜೊತೆ ನಾನು ಸೇವೆಯನ್ನು ಸಲ್ಲಿಸಿದೆ. ನನ್ನ ಸೇವೆ ಮುಖ್ಯವಾಗಿತ್ತು ಬೇಂಜಿಯವ್ರನ್ನ ನಮ್ಮ ಆಂಧ್ರ ಕರ್ನಾಟಕದಲ್ಲಿ ಎಲ್ಲೆಲ್ಲಿ ಸೇವಾ ಕೇಂದ್ರಗಳಿತ್ತು ಅಲ್ಲೆಲ್ಲ ನಾನು ಡ್ರೈವಿಂಗ್ ಸೇವೆ ನಂದಿತ್ತು. ರಥಸಾರಥಿಯಾಗಿ ಸುರಕ್ಷಿತವಾಗಿ ನಾನು ಕರ್ಕೊಂಡು ಬರ್ತಿದ್ದೆ. ಅವರ ಒಂದು ಆಶೀರ್ವಾದಗಳನ್ನು, ಅವರ ಒಂದು ಪಾಲನೆಯನ್ನು ನನಗೆ ತುಂಬ ಮುಂದುವರಿಸಿದೆ. ಹಾಗೆ ನಾನು ನಮ್ಮ ಬೇಂಜಿಯವರು 2021ರಲ್ಲಿ ಮಾರ್ಚ್ ತಿಂಗಳಲ್ಲಿ ಆರೋಗ್ಯ ಚೆನ್ನಾಗಿಲ್ದಿರೋ ಕಾರಣ ಅವ್ಯಕ್ತರಾದರು. ಆವಾಗಿಂದ ನಾನು ಮತ್ತೆ ಜಕ್ಕೂರು ರಿಟ್ರೀಟ್ ಸೇವಾ ಕೇಂದ್ರ ಯಾವುದಿದೆ ಅಲ್ಲಿ ನಾನು ವಾಪಸ್ ಬಂದುಬಿಟ್ಟೆ. ಇಲ್ಲಿ ನಾನು ಮಾರ್ಚಿಂದ ನಾನು ಇಲ್ಲಿ ಈಶ್ವರೀಯ ಸೇವೆಯಲ್ಲಿ ಇಲ್ಲಿ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಪ್ರಕಾರ ಸೇವೆ ನಾನು ಮಾಡ್ತಾಯಿದ್ದೀನಿ. ನನ್ನ ಮುಖ್ಯ ಲಕ್ಷ್ಯ ಇದೇ ಇರುತ್ತೆ, ಎಲ್ಲರಿಗೂ ಈಶ್ವರೀಯ ಸಂದೇಶವನ್ನು ಕೊಡಬೇಕು. ಎಲ್ಲ ಕಡೆ ಈಗ ಜಕ್ಕೂರು ಸೇವಾ ಕೇಂದ್ರದಿಂದ 3-4 ಸಬ್ ಸೆಂಟರ್ಸ್ ಎಲ್ಲ ಓಪನ್ ಆಗಿದೆ. ಅಲ್ಲೆಲ್ಲ ನನಗೆ ಕ್ಲಾಸಸ್ ಮಾಡೋಕ್ಕೇನು ಕಳಿಸ್ತಿದ್ರು. ಆಮೇಲೆ ಇಲ್ಲಿ ಬರುವಂಥವ್ರಿಗೆ ಕೋರ್ಸ್ ಮಾಡುವಂತಹ ಸೇವೆಯನ್ನು ನಾನು ಮಾಡ್ತಾಯಿದ್ದೀನಿ. ಮತ್ತು ಯಾರು ಜಕ್ಕೂರು ರಿಟ್ರೀಟ್ ಸೇವಾ ಕೇಂದ್ರಕ್ಕೆ VIPs ಬರ್ತಾರೆ ಅವರಿಗೆ ನಾನು ಗೈಡ್ ಮಾಡಿ ಇದು ಬೆಂಗಳೂರು ಮಹಾನಗರದಲ್ಲಿ ಏನೇನು ನೋಡುವಂತಹ ಸ್ಥಾನಗಳಿರುತ್ತೆ ಅಲ್ಲೆಲ್ಲ ನಾನು ಕರ್ಕೊಂಡೋಗಿ ಅವ್ರಿಗೆ ನಾನು ಗೈಡ್ ಮಾಡ್ತಾಯಿರ್ತೀನಿ. ಆಮೇಲೆ ನನ್ನ ಸ್ವಪುರುಷಾರ್ಥದಲ್ಲಿ ನಾನು 30 ವರ್ಷಗಳಿಂದ ಈ ಈಶ್ವರೀಯ ಜ್ಞಾನದಲ್ಲಿ ನಾನು ಮುಂದುವರಿಸ್ತಾ ಇದ್ದೀನಿ. ಒಂದು ದಿವಸವೂ ನಾನು ಅಮೃತ ವೇಳೆಯನ್ನು ಮಿಸ್ ಮಾಡಿಲ್ಲ. 30 ವರ್ಷದ ಒಂದು ಚಾರ್ಟ್ ನಂದು. ಅಮೃತ ವೇಳೆ ಆಗಲಿ, ಸಂಜೆ ಯೋಗ ಆಗಲಿ ಮತ್ತು ಯೋಗಯುಕ್ತವಾಗಿ ಸೇವಾ ಮಾಡುವಂಥದ್ರಲ್ಲಿ ನಾನು ಕರೆಕ್ಟಾಗಿ ಶಿವಬಾಬಾ ಅವರ ಆಜ್ಞೆಯಂತೆ ನಡೀತಾ ಇದ್ದೀನಿ. ಮತ್ತು ನಾನು ಎಲ್ಲರಿಗೂ ನಾನು ನನ್ನ ಒಳ್ಳೆತನದಿಂದ, ಸ್ನೇಹದಿಂದ ನನ್ನ ಪರಿವಾರದಲ್ಲಿ ಸುಖ ಕೊಡುವಂತಹ ಲಕ್ಷ್ಯ ನಾನು ಇಟ್ಕೊಂಡು ನನ್ನ ಜೀವನವನ್ನು ಮುಂದುವರಿಸ್ತಾ ಇದ್ದೀನಿ. ಹಾಗೆ ನನ್ನ ಭವಿಷ್ಯದಲ್ಲಿಯೂ ನಾನು ಏನು ಬಾಬಾರವರು ಕೊಟ್ಟಿರುವಂತಹ ಲಕ್ಷ್ಯ ಇದೆ, ನಾವು ಸಮಾನಾಗಿ ಕರ್ಮಾತೀತ ಸ್ಥಿತಿಯನ್ನು ಪಡ್ಕೋಬೇಕು ಅನ್ನುವಂಥ ಲಕ್ಷ್ಯ ಇದೆ. ಆ ಲಕ್ಷ್ಯದಂತೆ ನಾನು ನನ್ನ ಜೀವನವನ್ನು ಮುಂದುವರಿಸ್ತೀನಿ ಅಂತ ಪೂರ್ತಿ ನಂಬಿಕೆ ಇಟ್ಕೊಂಡು ನಾನು ಮುಂದುವರಿತಾ ಇದ್ದೀನಿ. ಓಂ ಶಾಂತಿ.